This morning my scripture is from Genesis chapter 37. ಆದಿಕಾಂಡ 37ನೇ ಈ ಅಧ್ಯಾಯದಿಂದ ಇವತ್ತು ನನ್ನ ವಾಕ್ಯವನ್ನು In life you have to go through difficult situation. Nobody goes through life without any difficulties. ಯಾರು ತೊಂದರೆಗಳಿಂದ ತಪ್ಪಿಸಿಕೊಂಡು ಈ ಜೀವನವನ್ನ ಮುಗಿಸೋದಕ್ಕೆ ಸಾಧ್ಯವಿಲ್ಲ. Day and night we have different situations, some joyous and some painful. ಕೆಲವು ಖುಷಿಯ ಸಂತೋಷಕರ, ಕೆಲವು ದುಃಖಕರ, ಈ ರೀತಿಯ ಸನ್ನಿವೇಶಗಳು ಹಗಲು ರಾತ್ರಿ ನಾವು ಹಾದು ಹೋಗ್ತಾ ಇರ್ತೀವಿ. In Genesis chapter 37 we see the story of Joseph. ಆದಿಕಾಂಡ 37ರಲ್ಲಿ ಯೋಸೇಫನ ಒಂದು ಕಥೆಯನ್ನ ನಾವು ನೋಡ್ತೀವಿ. You know, Jacob, this 37:1 says, this is the history, 2, says, this is the history of Jacob. ಇದು ಯಾಕೋಬನ ಚರಿತ್ರೆ ಎಂದು ಬರೆಯಲ್ಪಟ್ಟಿದೆ ವಾಕ್ಯದಲ್ಲಿ. After saying the history of Jacob, it starts with Joseph. ಅದು ಅವನ ಒಂದು ಚರಿತ್ರೆ ಆದ ಮೇಲೆ ಯೋಸೇಫನ ಚರಿತ್ರೆ ಶುರುವಾಗುತ್ತೆ. He was 17 years when his father sent him to look to find out the well-being of his brothers. ಅವನ ಸಹೋದರನ ಹೇಗಿದ್ದಾನೆ, ಅವನ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಂಡು ಬಾ ಅಂತ ಯೋಸೇಫನನ್ನು ಯಾಕೋಬನನ್ನು ಕಳಿಸಿದಾಗ ಅವನಿಗೆ 17 ವರ್ಷ. And he brings a bad report of his brothers to the father. ಅವನು ಒಳ್ಳೆ ಸಮಾಚಾರವನ್ನು ತಗೊಂಡು ಅವರ ತಂದೆ ಕಡೆ ಬರೋದಿಲ್ಲ. And I don't know what the brothers were doing that was bad for him to bring that report. ಆ ರೀತಿ ಸಮಾಚಾರ ತರುವುದಕ್ಕಾಗಿ ಆ ಸಹೋದರನು ಏನು ಮಾಡಿದ್ನೋ ನಮಗೆ ಗೊತ್ತಿಲ್ಲ. The background is, you know, they would have been feeding sheep at a distant place away from home. ಏನಾಗಿರಬಹುದು ಅಂತ ನಮ್ಮ ಅನಿಸಿಕೆ ಏನಂದ್ರೆ ಅವರು ಕುರಿಗಳನ್ನು ಸ್ವಲ್ಪ ದೂರದ ಒಂದು ಗಾವಲಲ್ಲಿ ಮೇಯಿಸ್ತಾ ಇರಬಹುದಾಗಿತ್ತು. And from the home supplies go, food, you know, and things go for their living while they are staying away. ದೂರದಲ್ಲಿ ಅವರು ಕುರಿಗಳನ್ನು ಕಾಯುವಾಗ ಮನೆಯಿಂದ ಊಟವನ್ನು ಹೊತ್ತುಕೊಂಡು ಅಷ್ಟು ದೂರ ನಡೆಯಬೇಕಾಗಿ ಬರ್ತಿತ್ತು. So the father wanted to know how they are doing. ತಂದೆಯು ಅಲ್ಲಿ ಇರೋರು ಹೇಗಿದ್ದಾರೆ, ಅವರ ಯೋಗಕ್ಷೇಮಗಳು ತಿಳ್ಕೋಬೇಕು ಅಂತ ಆಸೆ ಪಟ್ರು. And Joseph being young was not part of the group that was feeding the animals. ಯೋಸೇಫನು ಚಿಕ್ಕವನಾಗಿರೋದ್ರಿಂದ ಈ ಕುರಿಯನ್ನು ಕಾಯೋದಕ್ಕೆ ಅವನು ಹೋಗ್ತಾ ಇರಲಿಲ್ಲ. In verse 3 3ನೇ ವಾಕ್ಯದಲ್ಲಿ it says, and Israel loved Joseph ಇಸ್ರಾಯೇಲು ಯೋಸೇಫನನ್ನು ಪ್ರೀತಿ ಮಾಡ್ತಾ ಇತ್ತು ಅಂತ ಬರೆಯಲ್ಪಟ್ಟಿದೆ. more than the other children. ಬೇರೆಯವರಿಗಿಂತ ಹೆಚ್ಚಾಗಿ. Jacob seems to have anointing to create trouble. ಯಾಕೋಬನಿಗೆ ತೊಂದರೆ ಉಂಟು ಮಾಡುವ ಒಂದು ಅಭಿಷೇಕವಿತ್ತೇನೋ. Who would love, you know, one child more than the other and display it and make it known to the other children? ಯಾವ ತಂದೆ ಈ ಮಗು ನನಗೆ ತುಂಬಾ ಇಷ್ಟ, ಈ ಮಗು ಇಷ್ಟ ಇಲ್ಲ ಅನ್ನೋ ರೀತಿ ತೋರ್ಪಡಿಸಿಕೊಂಡು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. Nothing wrong to be loved by your father. ತಂದೆಯಿಂದ ಪ್ರೀತಿಸಲ್ಪಡುವುದೇನು ಕೆಟ್ಟ ವಿಷಯ ಅಲ್ಲ. But Jacob did some things to really disturb and divide his family. ಆದ್ರೆ ಯಾಕೋಬನು ನಡೆದುಕೊಂಡ ಕೆಲವು ನಡವಳಿಕೆಗಳು ಅವರ ಮಕ್ಕಳಲ್ಲಿ ಬೆರುಕನ್ನು ಬಿಟ್ಟಿತ್ತು. Much of it comes from his own upbringing and what he did to his father. ಪ್ರಾಯಶಃ ಅವನು ತಂದೆ ತಾಯಿ ಅವನನ್ನು ಬೆಳೆಸಿದ ಹಿನ್ನೆಲೆಯಿಂದ ಈಗ ಆಗಿತ್ತೇನೋ. Seeds of division that he sowed came back to him later in life. ಅವನ ಹೃದಯದಲ್ಲಿ ಇರುವ ಬೀಜಗಳು ಬೇರು ಬಿಟ್ಟು ಈ ರೀತಿ ಫಲವಾಗಿ ಬಂತೇನೋ. What we sow we will reap, that's what the Bible says. ನಾವು ಏನನ್ನು ಹೂಣ್ತೀವಿ ಅದನ್ನೇ ಬೆಳಿತೀವಿ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. He cheated his father. Jacob cheated his father. ಯಾಕೋಬನು ಅವನ ತಂದೆಯನ್ನೇ ಮೋಸ ಮಾಡಿದ. He said that he is the elder son. ಅವನು ದೊಡ್ಡ ಮಗನು ಅಂತ ಹೇಳ್ಕೊಂಡ. Father couldn't see. ತಂದೆಗೆ ಕಣ್ಣು ಕಾಣಿಸ್ಲಿಲ್ಲ. He could take the blessings of the elder son, the birthright of the elder son. ಈಸೋವನ ಒಂದು ವರವನ್ನು ಅವನು ಪಡೆದುಕೊಂಡು ಬಿಟ್ಟ. What would it really mean? ಅಂದ್ರೆ ಏನು? What is so big about the birthright of the elder son? ಅವನಿಗೆ ಹುಟ್ಟುತ್ತಲೇ ಸಿಕ್ಕಿರುವ ಆ ಆಶೀರ್ವಾದ ಬಗ್ಗೆ ಏನು ಅಷ್ಟು ದೊಡ್ಡ ವಿಷಯ? The elder son then would get more property than the younger one. ಅವನ್ ದೊಡ್ಡ ಮಗನಿಗೆ ಹೆಚ್ಚಾದ ಆಸ್ತಿ ಸಿಗ್ತಾ ಇತ್ತೇನೋ ಚಿಕ್ಕವನಿಗಿಂತ. But the fact is, even after he did that, he never enjoyed even one day in that all the property or whatever you are talking about. ಸತ್ಯದ ಕಥೆ ಏನಂದ್ರೆ ಅವನು ಮೋಸ ಮಾಡಿ ಪಡೆದುಕೊಂಡ ಆಸ್ತಿಯನ್ನು ಅನುಭವಿಸೋದಕ್ಕೆ ಅವನಿಗೆ ಆಗ್ಲೇ ಇಲ್ಲ.
But there was something beyond that. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು Why ವಿಚಾರವಿದೆ. would God bless Jacob? ಯಾಕೆ ಯಾಕೋಬನನ್ನ ದೇವರು ಆಶೀರ್ವಾದ ಮಾಡಿದರು? More than the property ಆಸ್ತಿಗಿಂತ ಹೆಚ್ಚಾಗಿ is the spiritual blessing that he received. ಅವನ ಆತ್ಮಿಕವಾದ ಆಶೀರ್ವಾದಗಳನ್ನು ಪಡೆದುಕೊಂಡ. Though Jacob had all his flaws, ಯಾಕೋಬನಿಗೆ ಎಲ್ಲ ರೀತಿಯ ಕೊರತೆಗಳು ಇತ್ತು, yet he was spiritually inclined. ಆದರೆ ಅವನು ಆತ್ಮಿಕವಾಗಿ ದೇವರ ಕಡೆ ಬಗ್ಗಿದ್ದನು. Esau was not spiritually inclined. ಆದರೆ ಈಸೋವನು ಆತ್ಮಿಕವಾಗಿ ದೇವರ ಕಡೆ ಬಗ್ಗಿರಲಿಲ್ಲ. Esau decided to throw away his spiritual rights. ಈಸೋವನು ಅವನ ಆತ್ಮಿಕ ವರವನ್ನು ಕೊಡುವುದಕ್ಕೆ ಸಿದ್ಧನಾಗಿ ಬಿಟ್ಟಿದ್ದನು. That's why he suffered. ಅದಕ್ಕೆ ಅವನು ಆ ರೀತಿ ನೊಂದು ಹೋದನು. God does not close his eyes to injustice. ದೇವರು ಅನ್ಯಾಯವನ್ನು ನೋಡಿ ಸುಮ್ಮನೆ ಇರೋದಿಲ್ಲ. But the whole issue is my spiritual birthright. ಆದರೆ ಇಲ್ಲಿ ವಿಷಯವೇನೆಂದರೆ ನಾನು ಹುಟ್ಟಿದಾಗ ನನಗೆ ಸಿಕ್ಕಿದ Esau ಆಶೀರ್ವಾದವೇನು? sold his birthright for food. ಈಸೋವನು ಒಂದು ತಪ್ಪಲೆಯ ಗಂಜಿಗೋಸ್ಕರ ಅವನ ಒಂದು ವರವನ್ನು ಕೊಟ್ಟು ಬಿಟ್ಟನು. Material things. ಅದು ಒಂದು ಸ್ವಾಭಾವಿಕವಾದ We also see the decline in Esau's life because he married the Canaanite women, the women who are around him. ಕಾನಾನಿನ ಒಂದು ಬೇರೆ ದೇಶದ ಒಂದು ಹೆಂಗಸನ್ನು ಮದುವೆ ಮಾಡಿ ಹೇಗೆ ಬಿದ್ದು ಹೋದ ಅನ್ನೋ ವಿಚಾರವನ್ನು ನಾವು ಇಲ್ಲಿ ನೋಡಬಹುದು. But Jacob chose to go to family, same clan, to get married. ಆದ್ರೆ ಯಾಕೋಬನು ತನ್ನ ವಂಶಾವಳಿಯಲ್ಲಿ ಇರುವವರನ್ನೇ ಮದುವೆ ಮಾಡಿಕೊಳ್ಳೋದಕ್ಕೆ. So that's the history of Jacob. ಇದು ಯಾಕೋಬನ ಚರಿತ್ರೆ. Now Joseph was going, and there his father loved him so much that he gave him a coat. ಯೋಸೇಫನು ಕತೆ ಏನೆಂದರೆ ಅವನ ತಂದೆಯು ಅವನನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಅವನಿಗೆ ಅವನು ಹೊದ್ಕೊಳ್ಳೋದಕ್ಕೆ ಅವನಿಗೊಂದು ಕೋಟ್ ಕೊಟ್ಟಿದ್ದರು. That coat the father didn't give. He didn't make many coats. He made only one coat. ಅವನ ತಂದೆ ಅದೊಂದೇ ಕೋಟ್ ಅನ್ನು ಮಾಡಿ ಅವನೊಬ್ಬನಿಗೆ ಮಾತ್ರ ಕೊಟ್ಟರು. If you want to get into trouble, ನೀವು ತೊಂದರೆಯಲ್ಲಿ ಸಿಕ್ಕಾಕೊಳ್ಬೇಕಾ? just bless one person and ignore all the others. ಒಬ್ಬನಿಗೆ ಸಹಾಯ ಮಾಡಿ ಇನ್ನೊಬ್ಬನ ಬಿಟ್ಬಿಡಿ. This often happens in politics. ಇದು ರಾಜಕೀಯದಲ್ಲಿ ಹೆಚ್ಚಾಗಿ ನಡೆಯುತ್ತೆ. If they want to trouble somebody, ಇನ್ನೊಬ್ಬರನ್ನು ತೊಂದರೆಗೆ ಒಳಗಾಗಿಸಬೇಕು ಅಂತ as the chief minister comes out of the airport, ನಮ್ಮ ಪ್ರಧಾನ ಮಂತ್ರಿ ಬರುವಾಗ ಏರ್ಪೋರ್ಟ್ ಇಂದ there will be a lot of people with flowers standing. ಎಷ್ಟೋ ಜನ ಸ್ವಾಗತಿಸಕ್ಕೆ ನಿಂತಿರ್ತಾರೆ. He will go and only hug one and receive one and walk away, and you see how all the others will pull that fellow down. ಅವನೊಬ್ಬನನ್ನು ಮಾತ್ರ ಹೋಗಿ ತಪ್ಪಿಕೊಂಡು ಅವನ ಪುಷ್ಪವನ್ನು ಇಸ್ಕೊಂಡು ಬೇರೆಯವ್ರನ್ನೆಲ್ಲ ಬಿಟ್ರೆ ನೆಕ್ಸ್ಟ್ ದಿನ ಏನಾಗುತ್ತೆ ಅಂತ ನಾವೇ ನೋಡ್ಬೋದು. Favoritism develops hatred. ಪಕ್ಷಪಾತವು ದ್ವೇಷವನ್ನ ಕರೆಯುತ್ತೆ. Favoritism creates jealousy. ಪಕ್ಷಪಾತವು ಹಸೂಯೆಯನ್ನ ಹೊರಗೆ ತರುತ್ತೆ. So if you are your boss's favorite in workplace, ನೀವು ಏನಾದರೂ ನಿಮ್ಮ ಹಿರಿಯ ಬಾಸ್ಗಳಿಗೆ ನೀವು ಫೇವರೇಟ್ ಆಗಿದ್ರೆ you will enjoy good times as long as the boss is on the seat. ಅವರು ಆ ಒಂದು ಸ್ಥಾನದಲ್ಲಿ ಇರುವವರೆಗೂ ಮಾತ್ರ ನಿಮಗೆ ಒಳ್ಳೆ ಕಾಲ ಇರುತ್ತೆ. And maybe you will do like Joseph, tell all what's happening in the office to the boss. ಅವನು ಹೋಗಿ ಯೋಸೇಫನ ರೀತಿಯಲ್ಲಿ ಆಫೀಸಲ್ಲಿ ಏನ್ ನಡೀತಾ ಇದೆ ಅಂತ ಎಲ್ಲ ಎತ್ಕೊಂಡು ಹೋಗಿ ಬಾಸ್ಗೆ ಹೇಳ್ತಾ ಇರಬಹುದು. But this favorite position did not remain forever with Joseph. ಆದ್ರೆ ಈ ಒಂದು ಒಳ್ಳೆ ಸ್ಥಾನ ಅನ್ನೋದು ಯೋಸೇಫನೊಟ್ಟಿಗೆ ತುಂಬಾ ಕಾಲ ಇರಲಿಲ್ಲ. He is about to start a season of his life where his father is not there to protect him. ಆದ್ರೆ ಒಂದು ಕಾಲ ಬಂತು ಅವನ ತಂದೆ ಕಾಪಾಡೋದಕ್ಕೆ ಅವನ ಜೊತೆ ಇರಲಿಲ್ಲ. In addition to that, in verse 5, Joseph had dreams. ಇದರ ಜೊತೆಗೆ 5ನೇ ವಾಕ್ಯದಲ್ಲಿ ನೋಡಬಹುದು ಯೋಸೇಫನಿಗೆ ಕನಸುಗಳು ಬಂತು. He had a dream first. ಅವನಿಗೆ ಮೊದಲು ಕನಸು ಬಂತು. And he was so wise to go and tell the dream to everybody. ಅವನು ಎಷ್ಟು ಜಾಣನಾಗಿದ್ದನಂದ್ರೆ ಅದನ್ನ ಎತ್ಕೊಂಡು ಹೋಗಿ ಎಲ್ಲರಿಗೂ ಹೇಳ್ಬಿಟ್ಟ. Hey, there are some things where God speaks to you, you need to keep it to yourself. ಕೆಲವು ವಿಚಾರಗಳಿದೆ ದೇವರು ನಿಮಗೆ ಹೇಳ್ತಾರೆ, ಅದು ನೀವೇ ಇಟ್ಕೊಳ್ಳಿ. Wait for the opportune and the correct time to talk about things. ಅದೊಂದು ಸದಾವಕಾಶಕ್ಕಾಗಿ ನೀವು ಕಾಯಬೇಕು. Often we get into trouble because we don't have the wisdom what to say, when to say. ನಮಗೆ ಅನೇಕ ಬಾರಿ ಈ ಜ್ಞಾನವೇ ಇರೋದಿಲ್ಲ, ಯಾವಾಗ ಹೇಳಬೇಕು, ಎಲ್ಲಿ ಹೇಳಬೇಕು ಅಂತ. Joseph seems to be that kind of a character. ಈ ರೀತಿಯ ಒಂದು ಗುಣವುಳ್ಳವನು ಯೋಸೇಫನು. And he told the God-given dream.
ದೇವರು ಕೊಟ್ಟ ಈ ಕನಸನ್ನು ಎಲ್ಲರಿಗೂ ಹೇಳಿಬಿಟ್ಟ. And the moment he told the God-given dream, ಆ ಒಂದು ಕ್ಷಣದಲ್ಲಿ ಅವನು ಆ ಕನಸನ್ನು ಹಂಚಿಕೊಂಡ, they hated him more. ಅವನು ಇನ್ನಷ್ಟು ದ್ವೇಷಕ್ಕೊಳಗಾದ. So we see in verse 4 it says they hated him. ನಾಲ್ಕನೇ ವಾಕ್ಯದಲ್ಲಿ ನೋಡಬಹುದು ನಾವು ಅವನ that they ದ್ವೇಷಕ್ಕೊಳಗಾದ. couldn't speak very politely to him. ಅವನನ್ನ ಅವರು ಚೆನ್ನಾಗಿ ಮಾತಾಡ್ಲಿಲ್ಲ. Then in verse 5 they hated him even more because of the dream. 5ನೇ ವಾಕ್ಯದಲ್ಲಿ ನೋಡಬಹುದು ಅವರು ಹೆಚ್ಚಾಗಿ ದ್ವೇಷಿಸಿದರು ಅಂತ ಬರೆಯಲ್ಪಟ್ಟಿದೆ. So he's telling them, please hear my dream. ಕೇಳಿಸ್ಕೊಳ್ಳಿ, ನನ್ನ ಕನಸು ಕೇಳಿಸ್ಕೊಳ್ಳಿ ಅಂತ ಯೋಸೇಫ ಹೇಳ್ತಾ ಇದ್ದಾನೆ. Not everybody will like your dream in life, by the way. ನಿಮ್ಮ ಕನಸುಗಳು ಕೇಳಿಸ್ಕೊಳ್ಳೋದಕ್ಕೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. And then he is talking about his brothers falling at his feet. ಆಮೇಲೆ ಮುಂದುವರೆದು ಅವನು ಹೇಳ್ತಾನೆ, ಎಲ್ಲ ಸಹೋದರರು ನನ್ನ ಕಾಲಿಗೆ ಬೀಳ್ತಾ ಇದ್ದಾರೆ ಅಂತ ಹೇಳ್ತಾನೆ. Verse 8. 8ನೇ ವಾಕ್ಯ. Again it says, ಮತ್ತೆ ಅದು ಹೇಳುತ್ತೆ, they hated him. ಮತ್ತೆ ಹಗೆ ಮಾಡಿದ್ರು ಅಂತ ಹೇಳುತ್ತೆ. Even more it says, ಇನ್ನು ಹೆಚ್ಚಾಗಿ ಅವನನ್ನು ಹಗೆ ಮಾಡಿದ್ರು ಅಂತ ಹೇಳುತ್ತೆ. for his dreams. ಅವನ ಕನಸಿನ ಕಾರಣವಾಗಿ. Now what is wrong when God gives you a dream? ಏನು ಅದರಲ್ಲಿ ತಪ್ಪೇನಾದ್ರೂ ಇದೆಯಾ? ದೇವರು ನಮಗೆ ಕನಸು ಕೊಟ್ರೆ that's something good. ಅದು ಒಳ್ಳೇದೇ. You know, God is saying that this is what I'm going to do for you. ದೇವರು ನಿಮಗೆ ಪ್ರಕಟಿಸ್ತಾ ಇದ್ದಾರೆ, ನಾನು ಏನು ಮಾಡಬೇಕು ಅನ್ನೋದನ್ನ But ಪ್ರಕಟಿಸ್ತಾ how ಇದ್ದಾರೆ. you handle those things are very important. ಆದ್ರೆ ಅದನ್ನ ಏನು ಮಾಡ್ತೀರಾ ಅದನ್ನ ಇಟ್ಕೊಂಡು ಅನ್ನೋದು ನೋಡ್ತಾ ಇದ್ದಾರೆ ದೇವರು. Very often it happens in the worship team. ಅದು ಆರಾಧನೆ ತಂಡದಲ್ಲೇ ನಡೆಯುತ್ತೆ. You know, if I start displaying and trying to impress people that I play better than you, I am opening the door for trouble for myself. ಜನರನ್ನು ಮೆಚ್ಚಿಸಬೇಕು ಅಂತ ನಾನು ನಿಂತ್ಕೊಂಡು ನಾನು ಮಾಡೋ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ತೊಂದರೆಗೊಳಗಾಗ್ತೀವಿ. That's what he did. ಅದನ್ನೇ ಮಾಡಿದನು ಯೋಸೇಫ. You can't stop God's dream in your life. ದೇವರ ಕನಸನ್ನು ಅದನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವನದಲ್ಲಿ. How many of you plan to have a dream in the night? ನೀವು ಯಾರಾದ್ರೂ ಕನಸು ಕಾಣಬೇಕು ಅಂತ ನಿದ್ದೆಗೆ ಹೋಗ್ತೀರಾ? Can you plan a dream and this tonight I'm going to see this dream? ಈ ರೀತಿ ಕನಸು ಬರುತ್ತೆ, ನಾನು ಮಲ್ಕೊಂತೀನಿ ಅಂತ ಮಲ್ಕೊಂತೀರಾ? Dreams are not under your control. ನಿಮ್ಮ ಒಂದು ಹತೋಟಿಯಲ್ಲಿ ಇಲ್ಲದೆ ಇರೋದೇ ಕನಸುಗಳು. Joseph's dream was also not under his control. ಯೋಸೇಫನ ಕನಸುಗಳು ಅವನ ಹತೋಟಿಯಲ್ಲಿ ಇರಲಿಲ್ಲ. And Joseph's dream was true because it came from God. ಅವನ ಕನಸು ಸತ್ಯವಾಗಿತ್ತು, ಯಾಕಂದ್ರೆ ಅದು ನಡೆದು ಬಂತು ಮುಂದೆ. But you know how he handled the dream was very important. ಆದರೆ ಅವನು ಆ ಕನಸನ್ನು ಏನು ಮಾಡಿದ, ಆ ಕನಸನ್ನು ಹೇಗೆ ಕೈಗೊಂಡ. If I use my God-given gifting to prove to you that I'm better than you, that's wrong. ದೇವರು ಕೊಟ್ಟ ತಲಾಂತುಗಳು ವರಗಳನ್ನು ನಾನು ಒಳ್ಳೆಯವನು, ನನಗೆ ಎಲ್ಲ ಬರುತ್ತೆ ಅಂತ ತೋರ್ಪಡಿಕೆ ತೋರ್ಸ್ಕೊಳ್ಳೋಕೆ ಇಟ್ಟರೆ ತೊಂದರೆ. He had a second dream. ಅವನಿಗೆ ಎರಡನೇ ಕನಸು ಬಂತು. And he made sure that his brothers heard the dream. ಮತ್ತೆ ಅವನ್ ತಗೊಂಡೋಗಿ ಅದನ್ನ ಮತ್ತೆ ಹೇಳ್ದ. First of all, there is a coat. ಮೊದಲನೇದಾಗಿ ಒಂದು ಕೋಟ್ ಇದೆ. The coat is the symbol that his father loves me more than all of you fellows. ಆ ಕೋಟು ನನ್ನ ತಂದೆ ನನ್ನನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸ್ತಾರೆ ನಿಮಗಿಂತ ಅಂತ ತೋರಿಸ್ತಾ ಇದೆ. This is like putting salt in the wound. ಅಂದ್ರೆ ಗಾಯಕ್ಕೆ ಉಪ್ಪು ಹಚ್ಚದಂಗ ಆಯ್ತಿದು. And not only put in the wound but rub it nicely also. ಬರೀ ಹಚ್ಚೋದಲ್ಲ, ಅದು ತಿಕ್ಕದಂಗ ಆಯ್ತು. That's what he's doing. ಅದನ್ನೇ ಮಾಡ್ತಾ ಇದ್ದಾನೆ ಯೋಸೇಫ. So what happened there? ಏನಾಯ್ತಂದ್ರೆ ಅಲ್ಲಿ that while his father sent him to check one more time. ಅವರ ತಂದೆ ಇನ್ನೊಂದು ಸರಿ ನೀನು ಹೋಗಿ ನೋಡ್ಕೊಂಡು ಬಾ ಅಂತ ಕಳಿಸಿದಾಗ, and that is in verse 12. 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. How did they recognize him from far? ಅವನು ದೂರದಲ್ಲಿ ನಿಂತಾಗ ಅವನ ಸಹೋದರರು ಅವರನ್ನು ಹೇಗೆ ಗುರುತಿಸಿದರು? So it says in verse 12. 12 ವಾಕ್ಯದಲ್ಲಿ ಹೀಗೆ ಹೇಳುತ್ತೆ. Then his brothers went to feed their father's flock in Shechem. ಅವರು ಅವನ ಅಣ್ಣಂದಿರು ತಂದೆಯ ಆಡು ಕುರಿ ಹಿಂಡುಗಳನ್ನು ಮೇಯಿಸುವುದಕ್ಕೆ. Mark this word Shechem. ಶೆಕೆಮಿಗೆ ಅನ್ನೋದನ್ನ ಗುರುತಿಸಿ. Shechem seems to be a very important spot in the history of Israel. ನಮ್ಮ ಇಸ್ರಾಯೇಲಿನ ಇತಿಹಾಸದಲ್ಲಿ ಶೆಕೆಮ್ ಅನ್ನೋ ಜಾಗವು ತುಂಬಾ ಮಹತ್ವಕರವಾದದ್ದು. But this time, ಈ ಸಮಯದಲ್ಲಿ Joseph could not go back to his house to give the report. ಅಲ್ಲಿಗೆ ಹೋದ ಯೋಸೇಫನು ಹಿಂತಿರುಗಿ ಮನೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. So he went to Shechem. ಅವನು ಶೆಕೆಮಿಗೆ ಹೋದ. And Israel said to Joseph, are not your brothers feeding the flock in Shechem? Come, I will send you to them. 13ನೇ ವಾಕ್ಯ. ಇಸ್ರಾಯೇಲನು ಯೋಸೇಫನಿಗೆ, ನಿನ್ನ ಅಣ್ಣಂದಿರು ಶೆಕೆಮಿನಲ್ಲಿ ಆಡುಕುರುಗಳನ್ನು ಮೇಯಿಸುತ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೆ, ಹೋಗು ಎಂದು ಹೇಳಿದನು. Verse 14, bring back a word to me. 4ನೇ ವಾಕ್ಯದಲ್ಲಿ ನೀನು ಹೋಗಿ ಆ ಸಮಾಚಾರವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದನು. Then in verse 15, a man finds him
roaming around in the field. 15ನೇ ವಾಕ್ಯದಲ್ಲಿ ಆತನು ಅಲ್ಲಿ ಆ ಒಂದು ಜಾಗದಲ್ಲಿ ಅಲೆದಾಡುತ್ತಿದ್ದಾನೆ ಅಂತ ಒಂದು ಮನುಷ್ಯನು ಹೇಳ್ತಾನೆ. So he tells the man that I'm searching for my brothers. ಅವನು ಯೋಸೇಫನ ಆ ಮನುಷ್ಯನಿಗೆ ಹೇಳ್ತಾನೆ, ನನ್ನ ಸಹೋದರರಿಗೋಸ್ಕರ ನಾನು ಹುಡುಕಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. 17 he goes, the man tells they have moved from here and gone to Dothan. ದೋತನ್ ಅನ್ನುವ ಜಾಗಕ್ಕೆ ಇಲ್ಲಿಂದ ಅವರು ನಡೆದು ಹೋಗಿದ್ದಾರೆ ಅಂತ ಆ ಮನುಷ್ಯನು ಯೋಸೇಫನಿಗೆ ಹೇಳ್ತಾನೆ. Now look at 18. 18ನೇ ವಾಕ್ಯವನ್ನು ನೋಡಿ. Read that in Kannada. ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. How did they recognize him from far? ಹೇಗೆ ಅವರು ದೂರದಿಂದಲೇ ಅವನನ್ನು ಗುರುತಿಸಿದರು? Did he have to wear that coat? Because he knows wearing that coat creates so much of trouble in the home. ಅವನು ನಿಜವಾಗ್ಲೂ ಆ ಒಂದು ಕೋಟ್ ಅನ್ನು ಹಾಕೊಂಡು ಹೋಗ್ಬೇಕಾಗಿತ್ತ ಅಲ್ಲಿಗೆ? ಅಷ್ಟು ತೊಂದರೆಗೊಳಗಾಗಿಸಿದ ಕೋಟ್ ಅನ್ನು ಹಾಕೊಂಡು ಹೋಗ್ಬೇಕಾಗಿತ್ತ ಅಲ್ಲಿಗೆ? He has the anointing of irritation. ಅವನಿಗೆ ಎಲ್ಲರನ್ನು ಸಿಡಿಮಿಡಿಗೊಳಿಸುವ ಒಂದು ಅಭಿಷೇಕ ಇತ್ತೇನೋ. Do you have to wear that coat? ನಿಜವಾಗ್ಲೂ ಆ ಕೋಟ್ ಹಾಕೋಬೇಕಾಗಿತ್ತ? I can imagine the scene. ನಾನು ಈ ರೀತಿ ಊಹೆ ಮಾಡ್ಕೊಳ್ತಾ ಇದ್ದೀನಿ. Father, the brothers see somebody coming from far. ಇಲ್ಲಿರುವ ಸಹೋದರರು ದೂರದಲ್ಲಿ ಯಾರೋ ಒಬ್ರು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. But they recognize him not by the face. They can see that lovely multicolored coat shining in the Dothan sun. ಅವರು ಅವನ ಮುಖವನ್ನು ನೋಡಿ ಗುರುತಿಸಲಿಲ್ಲ, ಆ ಒಂದು ಸೂರ್ಯಕಿರಣಗಳಿಗೆ ಹೊಳೆಯುವ ಬಣ್ಣ ಬಣ್ಣದ ಕೋಟ್ ಅನ್ನು ಗುರುತಿಸಿದ್ರು. Look carefully in 19 what they say. 19ನೇ ವಾಕ್ಯದಲ್ಲಿ ನೋಡೋಣ. Look, this dreamer is coming. ಆಗೋ ಆ ಕನಸುಗಾರನು ಬರುತ್ತಾ ಇದ್ದಾನೆ ನೋಡಿರಿ ಅಂದನು. What was upsetting them? ಏನು ಅವರನ್ನು ಏನು ಅಲ್ಲಿ ಮನಸ್ಸಲ್ಲಿ ಕೋಪ ಇತ್ತು ಅವರಿಗೆ? If I look at this, more than the coat, the dream was upsetting them. ಈ ವಾಕ್ಯವನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಆ ಕೋಟಿಗಿಂತ ಹೆಚ್ಚಾಗಿ ಅವನು ಹಂಚಿಕೊಂಡ ಕನಸುಗಳು ತುಂಬಾ ತೊಂದರೆಗೊಳಗಾಗಿತ್ತು. Many times when God works through us and in us, there are people who may not understand and may not even appreciate what's happening in your life. ಅನೇಕ ಸಲ ದೇವರು ನಮ್ಮೊಳಗೆ ಏನು ಕಾರ್ಯ ಮಾಡ್ತಾ ಇದ್ದಾರೋ ಆ ಕಾರ್ಯಗಳನ್ನ ಹಂಚಿಕೊಂಡ್ರೆ ಬೇರೆಯವರಿಗೆ ಅರ್ಥ ಆಗ್ಲಿಕ್ಕಿಲ್ಲ. They were upset about the dream. ಅವರು ಕನಸುಗಳ ಬಗ್ಗೆ ತುಂಬಾ ಕೋಪಗೊಂಡಿದ್ದರು. The dream told them that you're going to fall down at his feet. ಆ ಕನಸು ಏನನ್ನು ಸಮಾಚಾರವಾಗಿ ಕೊಟ್ಟಿತ್ತು? ಅವರೆಲ್ಲರೂ ಅವನ ಕಾಲಿಗೆ ಬೀಳ್ತಾರೆ ಅನ್ನೋ ಸೂಚನೆ ಕೊಟ್ಟಿತ್ತು. Who is this young fellow who is saying that we'll all fall at your feet? ಇವನು ಯಾರು ಚಿಕ್ಕವನು, ಇವನ ಕಾಲಿಗೆ ನಾವ್ ಯಾಕೆ ಬೀಳ್ಬೇಕು ಅನ್ನೋ ಒಂದು ಮನೋಸ್ಥಿತಿ ಅವರದ್ದು. By killing him, ಅವನನ್ನು ಕೊಂದು they are killing the dream. ಅವರ ಕನಸನ್ನೇ ಕೊಳ್ಳಬೇಕು ಅಂತ ಹೋದ್ರು. By killing him, ಅವನನ್ನು ಕೊಂದು they think that the dream will be over. ಆ ಕನಸನ್ನೇ ಮುಗ್ದೋಗುತ್ತೆ ಅಂತ ಅನ್ಕೊಂಡ್ರು ಅವರು. Then see, look at the words there. We shall see what will become of his dream. ನೋಡೋಣ ಅವನ ಕನಸುಗಳು ಏನಾಗಬಹುದು ಅಂತ ಹೇಳ್ಕೊಳ್ತಾ ಇದ್ದಾರೆ ಅವರು. Please understand this. ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. It is not people, it is demonic forces in operation. ಇದು ಮನುಷ್ಯರು ಮಾತ್ರವಲ್ಲ, ಅವರ ಹಿಂದೆ ಇರುವ ಆ ಕಾಣದ ಶಕ್ತಿಗಳು. The devil doesn't like what God is doing in your life. ಸೈತಾನನಿಗೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ದೇವರು ಮಾಡುವ ಕಾರ್ಯಗಳು ಇಷ್ಟ ಇಲ್ಲ. The devil will use people against you. ಸೈತಾನನು ಮನುಷ್ಯರನ್ನ ನಿಮ್ಮ ಜೀವನದಲ್ಲಿ ಉಪಯೋಗಿಸ್ತಾನೆ. Try to destroy God's plan in your life. ದೇವರ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ನಾಶ ಮಾಡುವುದಕ್ಕಾಗಿ. And they put him in a pit, the Bible says. ಅವನನ್ನು ತೆಗೆದುಕೊಂಡು ಹೋಗಿ ಒಂದು ಗುಂಡಿಯಲ್ಲಿ ಹಾಕಿದ್ರು ಅಂತ ನಾವು ನೋಡಬಹುದು. They said we will finish this guy off. ಇವನನ್ನ ಮುಗಿಸಿ ಬಿಡೋಣ ಅಂತ ಅನ್ಕೊಂಡ್ರು. So we will see what happened to his dream. ನೋಡೇ ಬಿಡೋಣ ಏನಾಗುತ್ತೆ ಅಂತ ಅಂದ್ರು. Anybody knows what they did after that? They put him in the pit. ನಿಮ್ಮೆಲ್ಲರಿಗೂ ಗೊತ್ತಾ ಆ ಗುಂಡಿಯಲ್ಲಿ ಹಾಕಿದ್ಮೇಲೆ ಏನ್ ಮಾಡಿದ್ರು? Outside. ಹೊರಗೆ ಏನ್ ಮಾಡ್ತಾ ಇದ್ರು ಅವರು? ಗುಂಡಿಯಲ್ಲಿ ಹಾಕ್ಬಿಟ್ಟು after putting him in the pit. Look at 29. 29ನೇ ವಾಕ್ಯವನ್ನು ನೋಡೋಣ. What were they doing? 29. What were they doing? ಏನ್ ಮಾಡ್ತಾ ಇದ್ರು ಅವರು? They tore the coat. What else? ಅವರು ಆ ಒಂದು ವಸ್ತ್ರವನ್ನು ಹರಿದು ಬಿಟ್ರು. Read it in Kannada, please. ರೋಬೇನನು ತಗ್ಗಿನ ಬಳಿಗೆ ತಿರುಗಿ ಬಂದಾಗ ಇಗೋ ಯೋಸೇಫನು ತಗ್ಗಿನಲ್ಲಿ ಇಲ್ಲದಿದ್ದರಿಂದ ತನ್ನ ವಸ್ತ್ರಗಳನ್ನು ಹರಿದುಕೊಂಡನು. Yeah, so English version says, is it 20? I think it's 25, sorry. 25ನೇ ವಾಕ್ಯಕ್ಕೆ ಹೋಗೋಣ. 25. ಆಮೇಲೆ ಅವರು ಊಟಕ್ಕೆ ಕುಳಿತುಕೊಂಡಾಗ ಅವರು ತಮ್ಮ
ಕಣ್ಣುಗಳನ್ನೆತ್ತಿ ನೋಡಲಾಗಿ ಇಷ್ಮಾಲೇಯರು ಗುಂಪು ಒಂಟೆಗಳ ಮೇಲೆ ಪರಿಮಳ ದ್ರವ್ಯ, ಸುಗಂಧ ತೈಲ, ರಕ್ತಬೋಳು ಇವುಗಳನ್ನು ಹೇರಿಕೊಂಡು ಗಿಲಾದ್ಯನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುತ್ತಿರುವುದನ್ನು ಕಂಡರು. 31ನೇ ವಾಕ್ಯ. ಆಮೇಲೆ ಅವರು ಒಂದು ಹೋತವನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ. All right. Now we will go to the message. ಈಗ ನಾವು ಸಂದೇಶವನ್ನು ಕೇಳೋಣ. Do you remember what Jacob did to his father? ಯಾಕೋಬನು ಅವನ ತಂದೆಗೆ ಏನು ಮಾಡಿದನಂತ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? How did he cheat his father? ಹೇಗೆ ಮೋಸ ಮಾಡಿದ ತಂದೆಯನ್ನ? With a goat. ಒಂದು ಹೋತದ. Now look at what his children are doing. ಅವನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ನೋಡಿ. They killed a goat. ಆ ಹೋತವನ್ನು ಕೊಯ್ದು they tore the coat. ಅವರ ವಸ್ತ್ರವನ್ನು ಹರಿದು dipped the coat in the blood of that goat. ಆ ಒಂದು ರಕ್ತದಲ್ಲಿ ಆ ವಸ್ತ್ರವನ್ನು ಅದ್ದಿ takes it to their father and says, do you know whose coat is this? ತಂದೆ ಹತ್ರ ತೆಗೆದುಕೊಂಡು ಹೇಳ್ತಾ ಇದ್ದಾರೆ, ಈ ಒಂದು ಅಂಗಿ ಯಾರ್ದಂತ ನನಗೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. He deceived his father. ಅವನು ಅವನ ತಂದೆಯನ್ನು ಮೋಸ ಮಾಡಿದನು. His children are now deceiving him. ಅವನ ಮಕ್ಕಳು ಇವಾಗ ಅವನನ್ನ ಮೋಸ ಮಾಡ್ತಾ ಇದ್ದಾರೆ. The whole cycle in life. ಇದು ಒಂದು ಚಕ್ರದ ರೀತಿ. You know, he in fact suffered more than his father. ಅವನ ತಂದೆಗಿಂತ ಹೆಚ್ಚಾಗಿ ಅವನು ತಂದೆಯಾಗಿ ಅನುಭವಿಸಿದನು. For years he thought Joseph is dead. ಎಷ್ಟೋ ವರ್ಷಗಳ ಕಾಲ ಯೋಸೇಫನು ಸತ್ತೇ ಹೋಗಿದ್ದಾನೆ ಅಂತ ನೊಂದನು ಅವನು. He must have died every day morning. ಪ್ರತಿ ದಿನವೂ ಸತ್ತವನಂತೆ ಬದುಕಿದ್ದನು ಅವನು. Of losing his son whom he loved more than others. ಅವನ ಪ್ರಿಯಕರನಾದ ಮಗನನ್ನು ಕಳೆದುಕೊಂಡೆ ಅನ್ನುವ ನೋವಿನಲ್ಲಿ ಅವನು ಅನೇಕ ವರ್ಷಗಳು ಕಳೆದನು. So what do I learn from this? ನಾನು ಏನು ಕಲಿಯಬಹುದು ಇದರಿಂದ? Every one of us have pits in life. ನಮ್ಮೆಲ್ಲರಿಗೂ ಕೆಲವು ಗುಂಡಿಗಳಿದೆ ನಮ್ಮ ಜೀವನದಲ್ಲಿ. Different kinds of pits. ಅದು ಅನೇಕ ವಿಧಗಳಾದದ್ದು. Some pits are financial pits. ಕೆಲವು ಹಣಕಾಸಿನ ಗುಂಡಿಗಳು. Some pits are relational pits. ಕೆಲವು ಸಂಬಂಧಗಳ ಗುಂಡಿಗಳು. But it doesn't matter what kind of pit we go through. ಯಾವುದೇ ಆಗಿರಲಿ ಆ ಗುಂಡಿ. Pits are generally there. ಆ ಗುಂಡಿಗಳು ಇದ್ದೇ ಇರುತ್ತೆ. Nobody gets to go through life without pits. ಆ ಗುಂಡಿಯನ್ನು ಬಿಟ್ಟು ಜೀವನವನ್ನು ದಾಟಿಕೊಂಡು ಹೋಗಕ್ಕಾಗಲ್ಲ. Every one of us will have to face these kind of situations. ಪ್ರತಿಯೊಬ್ಬರು ಈ ರೀತಿಯ ಪರಿಸ್ಥಿತಿಗಳನ್ನ ಸನ್ನಿವೇಶಗಳನ್ನ ಹಾದು ಹೋಗಲೇಬೇಕು. I also see that favoritism will always breed jealousy. ನಿಜವಾಗ್ಲೂ ಹೇಳಬೇಕಂದ್ರೆ ತಾರತಮ್ಯ ತೋರಿಸಿದಾಗ ತೊಂದರೆಗಳು ಒಳಗಾಗ್ತೀರಾ. That also we see further. ಮುಂದಕ್ಕೆ ಹೋಗಿ ನಾವೇನ್ ನೋಡ್ತೀವಿ? Joseph, how did he get into the pit? ಹೇಗೆ ಯೋಸೇಫನು ಹೇಗೆ ಆ ಗುಂಡಿಯಲ್ಲಿ ಬಿದ್ದನು? Oh, I didn't do anything to get into the pit. ನಾನೇನು ಮಾಡ್ಲೇ ಇಲ್ಲ, ನನ್ ಗುಂಡಿಗೆ ಹಾಕಿದ್ರು. But Joseph did do something to get into the pit. ಆದ್ರೆ ಯೋಸೇಫನು ಕೆಲವು ವಿಚಾರಗಳನ್ನು ಮಾಡಿದ ಆ ಗುಂಡಿಗೆ. Dreams, I told you, you have no control. ಕನಸು ನಿಮ್ಮ ಹತೋಟಿಯಲ್ಲಿ ಇಲ್ಲ ಅಂತ ನಾನು ಹೇಳಿದೆ. Maybe he should have been wise to wait for a time to tell them the dream. ಅವನು ಕಾಯಬೇಕಾಗಿತ್ತು, ಅವನ ಕನಸುಗಳು ಹಂಚಿಕೊಳ್ಳೋದಕ್ಕೆ ಮುಂಚೆ. I'm not sure about that. ಅದು ನನಗೆ ಗೊತ್ತಿಲ್ಲ, ನನ್ನ ಅನಿಸಿಕೆ ಅಷ್ಟೇ. Definitely I know. ಆದ್ರೆ ಇದು ಮತ್ತೆ ಖಂಡಿತವಾಗ್ಲೂ ಗೊತ್ತಿದೆ. In verse 8, 8ನೇ ವಾಕ್ಯದಲ್ಲಿ they hated him because of his dreams and his words. ನಿಜವಾಗಿಯೂ ನಮ್ಮನ್ನು ಆಳುವಿಯ ಅವರು ನಿಜವಾಗಲೂ ಅವನ ಅಂಗಿಗಿಂತ ಹೆಚ್ಚಾಗಿ ಕನಸಿಗೋಸ್ಕರ ಅವನ ಹಾಗೆ ಮಾಡಿದ್ರು. Our words create trouble for us. How many of you know that? ನಾವೇನು ಮಾತಾಡ್ತೀವೋ ನಮ್ಮ ಮಾತುಗಳೇ ನಮ್ಮನ್ನ ತೊಂದರೆಗೆ ಸಿಲುಕಿಸಬಹುದು. One hurtful word to somebody else can create trouble for you. ಬೇರೆಯವರನ್ನು ನೋವಿಸುವ ರೀತಿಯಲ್ಲಿ ಒಂದು ಮಾತನ್ನು ಆಡಿದ್ರು ಅದು ನಮ್ಮ ತೊಂದರೆಗೆ ಒಳಗಾಗಿಸಬಹುದು. Unless you know how you got into the pit, you will never come out of the pit. ನಿಮಗೆ ಆ ಗುಂಡಿಗೆ ನಾನು ಹೇಗೆ ಬಿದ್ದೆ ಅಂತ ಗೊತ್ತಾಗದೆ ಹೊರತು ನೀವು ಹೊರಗೆ ಬರಕ್ಕಾಗಲ್ಲ. You know, one side you see a dream. ಒಂದು ಕಡೆ ಕನಸನ್ನು ನಾವು ನೋಡಬಹುದು. A dream of promotion. ಅದನ್ನು ಮೇಲೆತ್ತುವ ಒಂದು ಕನಸು. But exactly opposite is happening in the next moment. ಆದರೆ ನಾನು ನಿಜವಾಗಲೂ ನೋಡುವಾಗ ಅದಕ್ಕೆ ತದ್ವಿರುದ್ಧವಾದ ಒಂದು ಕಾರ್ಯ ನಡೀತಾ ಇದೆ. Dream of God. ಅದು ನಿಜವಾಗ್ಲೂ ದೇವರ ಕನಸೇನಾ? If that dream is true, why am I in a pit today? ಆದರೆ ಆ ಕನಸು ನಿಜವೇ ಆದರೆ ನಾನು ಇವಾಗ ಯಾಕೆ ಗುಂಡಿಯಲ್ಲಿದ್ದೀನಿ? You know, his dream
created trouble, but his words created more trouble. ಅವನ ಕನಸು ತೊಂದರೆಗೆ ಒಳಗಾಗಿಸಿತು, ಆದರೆ ಅವನ ಮಾತುಗಳು ಇನ್ನಷ್ಟು ತೊಂದರೆಗೆ ಒಳಗಾಗಿಸಿತು. Pits come in our life when we don't expect it. ನಾವು ಎದುರು ನೋಡದೇ ಇರುವ ಸಮಯದಲ್ಲಿ ಆ ಗುಂಡುಗಳು ನಮ್ಮ ಮುಂದೆ ಬರುತ್ತೆ. But if you want to move ahead in life, ನೀವು ಅದನ್ನು ಹಾದು ಮುಂದೆ ಹೋಗಬೇಕಾದ್ರೆ, if you want to reach what God has for you, ದೇವರು ಇಟ್ಟಿರುವ ಆ ಒಂದನ್ನು ನೀವು ಹಿಡಿಯೋದಕ್ಕೆ ಹೋಗಬೇಕಾದ್ರೆ, you must learn where you made mistakes. ನೀವು ನಿಮ್ಮ ತಪ್ಪುಗಳು ನೀವೆಲ್ಲಿ ಮಾಡಿದ್ದೀರಾ ಅನ್ನೋದನ್ನ How did ಗ್ರಹಿಸಬೇಕು. I get into this pit? ನಾನು ಈ ಗುಂಡಿಯಲ್ಲಿ ಹೇಗೆ ಬಿದ್ದೆ ಅಂತ ಗ್ರಹಿಸಬೇಕು. Because of the issue, because I'm teaching finances all across, ನಾನು ಹಣಕಾಸಿನ ಬಗ್ಗೆ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳುವ, I deal with people in financial pits. ನಾನು ಆ ಒಂದು ಹಣಕಾಸಿನ ಗುಂಡಿಯಲ್ಲಿ ಬಿದ್ದಿರುವ ಅನೇಕ ಜನರನ್ನ So ಮಾತಾಡಿದ್ದೇನೆ. 2 days ago, 2 ದಿನಗಳ ಹಿಂದೆ after I spoke, a man came and showed me how he is in debt. ಒಬ್ಬ ಮನುಷ್ಯ ನನ್ನೆಲ್ಲ ಸಂದೇಶ ಮುಗಿದ ಮೇಲೆ ಬಂದು ತೋರಿಸಿ ನಾನಿಷ್ಟು ಸಾಲದಲ್ಲಿದ್ದೀನಿ ಅಂತ His ತೋರಿಸಿದ. EMI is more than his salary. ಅವನ ಸಂಬಳಕ್ಕಿಂತ ಹೆಚ್ಚಾಗಿ ಅವನ EMIಗಳಿದೆ. And you know for what? ಯಾಕೆ ಗೊತ್ತಾ? He borrowed money to build church building. ಯಾಕಂದ್ರೆ ಸಭೆಯನ್ನು ಕಟ್ಟುವುದಕ್ಕಾಗಿ ಅವನು ಹೋಗಿ ಸಾಲ ಪಡೆದಿದ್ದಾನೆ. I said, why did you do that? ನೀನ್ ಯಾಕೆ ಈ ರೀತಿ ಮಾಡಿದೆ ಅಂತ ನಾನು God ಕೇಳಿದೆ. cannot provide for you. ನಿನಗೆ ದೇವರು ಒದಗಿಸೋದಕ್ಕೆ Why ಸಾಧ್ಯವಿಲ್ವಾ? did you have to borrow from the market? ಯಾಕೆ ನೀನ್ ಹೊರಗೋಗಿ ಯಾಕೆ ಸಾಲ ಪಡೆದೆ? So I embarked a little bit on a journey for him to get out first. ಅವನು ಆ ರೀತಿ ಅವನು ನಡೆದು ಬಂದ ಕೆಲವು ಹೆಜ್ಜೆಗಳನ್ನು ನಾನು ಗುರುತಿಸಬೇಕಂತ Before he can get out, he needs to know where he made mistake, what wrong choices he ಆ made. ಗುಂಡಿಯಿಂದ ಹೊರಗೆ ಬರಬೇಕಂತಂದ್ರೆ ಆ ಗುಂಡಿ ಒಳಗೆ ಅವನು ಹೇಗೆ ಹೋದ ಅಂತ ತಿಳ್ಕೊಳ್ಬೇಕು. Reasons why people get into pits. ಕಾರಣಗಳು, ನಾವು ಯಾವ ಕಾರಣಕ್ಕಾಗಿ ಆ ಗುಂಡಿಯಲ್ಲಿ ಬಿದ್ದಿದ್ದೀವಿ ಅನ್ನೋ ಕಾರಣಗಳು. I know that we have invited troubles and uninvited troubles. ಕೆಲವು ನಾವಾಗಿ ಸ್ವಾಗತಿಸಿರುವ ಕೆಲವು ತೊಂದರೆಗಳು, ಕೆಲವು ಅಕಸ್ಮಾತ್ ಆಗಿ ಆದ ತೊಂದರೆಗಳು. Invited troubles is when you do something and you get into a pit. ನೀವೇ ಕರೆದ ಕೆಲವು ತೊಂದರೆಗಳಿದೆ, ಅದು ನೀವಾಗೆ ಕರೆದಿದ್ದೀರಾ. Uninvited is, here in this case, Joseph's brothers were sinful. That's why he got into the pit. ಇನ್ನೊಂದು ವಿಚಾರ ಏನಂದ್ರೆ, ಅವನ ಸಹೋದರರೆಲ್ಲರೂ ಪಾಪಿಗಳ ರೀತಿಯಲ್ಲಿದ್ದರು, ಅದಕ್ಕೆ ಅವನು ತೊಂದರೆಗೊಳಗಾದ. Jonah got into a pit. ಜೋನ ಒಂದು ಗುಂಡಿಯಲ್ಲಿ ಬಿದ್ದ. That pit was called the belly of the fish. ಅಂದ್ರೆ ಅದು ಮೀನಿನ ಹೊಟ್ಟೆ ಅನ್ನುವ ಒಂದು ಗುಂಡಿಗೆ ಬಿದ್ದ. Jonah got into the pit because of his own disobedience. ಅವನು ಯಾಕೆ ಮೀನಿನ ಹೊಟ್ಟೆಗೆ ಬಿದ್ದ? ಅದು ಅವನದ ಸ್ವಂತ ಅವಿಧೇಯತೆಯಿಂದ, ಅವನ ಸ್ವಂತ ಪಾಪದಿಂದ. Daniel was in the pit. ದಾನಿಯೇಲನು ಗುಂಡಿಯಲ್ಲಿದ್ದನು. But Daniel didn't sin. ಆದ್ರೆ ದಾನಿಯೇಲನು ಪಾಪ ಮಾಡಲಿಲ್ಲ. Daniel fell into the pit because he was doing what is right. ದಾನಿಯೇಲನು ಯಾಕೆ ಗುಂಡಿಗೆ ಬಿದ್ದನು? ಆತನು ನೀತಿಯಲ್ಲಿ ನಡೆಯುವುದಕ್ಕಾಗಿ ಬಿದ್ದನು. So there are different types of pits that we go through. ಅನೇಕ ವಿಧವಾದ ಗುಂಡಿಗಳು ನಮ್ಮ And ಜೀವನದಲ್ಲಿ different ಹಾದು ಹೋಗ್ತೀವಿ. reasons why we go through. ಅದು ಅನೇಕ ರೀತಿಯಾದ ಕಾರಣಗಳಿಗಾಗಿ ಹೋಗ್ತೀವಿ. But as far as possible, you pray that you don't contribute your journey to the pit. ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕಂದ್ರೆ, ನಮ್ಮ ಸ್ವಂತ ತಪ್ಪುಗಳಿಂದ ನಾವು ಗುಂಡಿಗೆ ಹೋಗಿ ಬೀಳಬಾರದು. When we are in the pit, we carry a victim mentality. Now, all these people are against me and that's why I went through this. ಆ ಗುಂಡಿಯಲ್ಲಿ ಇರುವಾಗ ನಮಗೆ ಒಂದು ಬಲಹೀನವಾದ ಬಲಿಪಶುವಿನ ರೀತಿಯಲ್ಲಿ ನಮಗೆ ಅನಿಸ್ತಾ ಇರುತ್ತೆ, ಅಯ್ಯೋ ಇವರಿಂದ ನಾನು ಈ ಗುಂಡಿಗೆ ಬಿದ್ದಿದ್ದೀನಿ ಅನ್ನೋ ರೀತಿಯಾಗಿ ನಮ್ಗೆ ಅನಿಸುತ್ತೆ. But in 21ನೇ ವಾಕ್ಯದಲ್ಲಿ Joseph is thinking everybody is against me. ಯೋಸೇಫನ್ ಅನ್ಕೊಳ್ತಾ ಇದ್ದಾನೆ, ಎಲ್ಲರೂ ನನ್ನ ವಿರುದ್ಧವಾಗಿದ್ದಾರೆ ಅಂತ. When we are in the pit, the enemy tells us lies. ನಾವು ಗುಂಡಿಯಲ್ಲಿರುವಾಗ ಸೈತಾನನು ಸುಳ್ಳಾಡ್ತಾನೆ. You know, you are bombarded with lies. ಅವನು ಅನೇಕ ಸುಳ್ಳುಗಳನ್ನ ನಮ್ಮ ಮುಂದೆ ತರ್ತಾನೆ. You are ತರ್ತಾನೆ. going to die. ನೀನ್ ಸತ್ತೋಗ್ತೀಯಾ? You are not going to come out. ನೀನ್ ಇದರಿಂದ ಹೊರಗೆ ಬರಲ್ಲ. What is the use of going to church? See your situation. ನಿನ್ನ ಪರಿಸ್ಥಿತಿ ನೋಡು, ನೀನ್ ಸಭೆಗೆ ಯಾಕೆ ಹೋಗ್ಬೇಕು ಅಂತ ಹೇಳ್ತಾನೆ. This is the lie of the enemy. ಇದು ಸೈತಾನನ ಸುಳ್ಳು. We are bombarded with lies. ಅವನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇರ್ತಾನೆ. But you know, Joseph was in the pit and he is thinking that everybody is against me. My brothers are against me. ಆ ಗುಂಡಿಯಲ್ಲಿರುವಾಗ ಯೋಸೇಫನು, ನನ್ನ ಸಹೋದರರೆಲ್ಲರೂ ನನಗೆ ವಿರುದ್ಧವಾಗಿದ್ದಾರೆ ಅನ್ಕೊಳ್ತಾ ಇದ್ದಾನೆ. But in 21ನೇ ವಾಕ್ಯದಲ್ಲಿ you see one man ಒಬ್ಬ ಮನುಷ್ಯನು who is not against him. ಅವನ ವಿರುದ್ಧವಾಗಿಲ್ಲ. You know, that was Reuben. ರೋಬೇನನು. If there was anybody who had to be jealous, it should have been Reuben. ಎಲ್ಲರಿಗಿಂತ ಹೆಚ್ಚಾಗಿ ಕೋಪ ಯೋಸೇಫನ ಮೇಲೆ ಯಾರಿಗಿರ್ಬೇಕಿತ್ತಂದ್ರೆ ರೋಬೇನನಿಗೆ. Reuben was the firstborn. ಯಾಕಂದ್ರೆ ರೋಬೇನನು ಮೊದಲು ಹುಟ್ಟಿದ ಮಗನು. This
dream is against him. ಆ ಕನಸು ರೋಬೇನನ ವಿರುದ್ಧವಾಗಿ ಇದೆ. Look at Reuben's heart. ರೋಬೇನನ ಮನಸ್ಸನ್ನು ನೀವು ನೋಡಿ. Reuben's heart was big enough even to accommodate all what Joseph is doing. ಯೋಸೇಫನು ಏನು ಮಾಡಿದ್ರು ಅದನ್ನು ಸಹಿಸಿಕೊಳ್ಳುವ ಒಂದು ಕೃಪೆ ರೋಬೇನನಿಗಿತ್ತು. Reuben's idea was, we won't kill him now. ರೋಬೇನನೇನಂದನು, ನಾವು ಅವನು ಸಾಯಿಸೋದು ಬೇಡ. Because he wanted to rescue him. ಯಾಕಂದ್ರೆ ರೋಬೇನ ಅವನನ್ನು ಕಾಪಾಡಬೇಕಂತ ಮನಸ್ಸಿತ್ತು ಅವನಿಗೆ. Do you know when Moses was blessing the children of Israel tribe by tribe? ನಾವು ಮೋಶೆಯನ್ನು ಇಸ್ರಾಯೇಲ್ ಎಲ್ಲರನ್ನು ಆಶೀರ್ವಾದ ಮಾಡುವಾಗ, the blessing for Reuben is, ರೋಬೇನನ ಆಶೀರ್ವಾದವು, Reuben, you will live. ರೋಬೇನನೇ ನೀನು ಉಳಿತೀಯ. You try to save others' life, God will bless you with life in abundance. ನೀನು ಇನ್ನೊಬ್ಬರನ್ನ ಉಳಿಸೋದಕ್ಕೆ ಪ್ರಯಾಸ ಪಟ್ಟಿದ್ದೀಯಾ, ನಿನ್ನನ್ನು ದೇವರು ಉಳಿಸ್ತಾರೆ ಅಂತ ರೋಬೇನನಿಗೆ ಆಶೀರ್ವಾದ ಸಿಕ್ತು. It is so easy for us to blame everybody else in what is happening in our life. ನಮ್ಮ ಜೀವನದಲ್ಲಿ ಆಗು ಹೋಗುವ ಎಲ್ಲದಕ್ಕೂ ಬೇರೆಯವರನ್ನ ದೂರೋದು ತುಂಬಾ ಸಲೀಸಾಗಿರುವ ಕಾರ್ಯ. You know, but we need to understand that we also play a role to get into this situation. ಆದರೆ ಈ ಗುಂಡಿಗೆ ಬೀಳುವುದಕ್ಕಾಗಿ ಅದರ ಪಾತ್ರ ನಮ್ಮದು ಇದೆ ಅಂತ ನಾವು ಗ್ರಹಿಸಬೇಕು. Now I look at it as the issue of his mouth. ಅಂದ್ರೆ ನನಗೆ ಅವನ ಬಾಯಲ್ಲಿ ತೊಂದರೆ ಇದೆ ಅಂತ ಅನ್ಸುತ್ತೆ. I can't blame God for the dream. ದೇವರು ಕನಸು ಕೊಟ್ಟರು, ದೇವರ But I also see one more thing. ಇನ್ನೊಂದು ವಿಚಾರ ನೋಡ್ತೇನೆ. As we read this, he wears his coat to go to see his brothers. ಅವನು ಆ ಅಂಗಿಯನ್ನು ಹಾಕೊಂಡು ಅವನ ಸಹೋದರನ ನೋಡಕ್ಕೆ ಹೋದ್ನು. When he knows that they don't like it. ಅವನಿಗೆ ಖಂಡಿತವಾಗ್ಲೂ ಗೊತ್ತಿದೆ ಅವ್ರಿಗೆ ಇಷ್ಟ ಇಲ್ಲ ಇದು ಅಂತ. To me that's an issue of his identity. ಅವನಿಗೆ ಅವನ ಒಂದು ಗುರುತಿನ ಮೇಲೆ ಅವನಿಗೊಂದು ಒಂದು ತೊಂದರೆ ಇತ್ತು ಅಂತ ಕಾಣಿಸುತ್ತೆ. He is struggling with his own identity. ಅವನ ಗುರುತು ಏನು ಅನ್ನೋದೇ ಅವನಿಗೆ ದೊಡ್ಡ ಒಂದು ಹೋರಾಟ. He is struggling for recognition. If father's love was not enough for him. ಅವನಿಗೆ ತಂದೆ ಪ್ರೀತಿ ಸಾಕಾಗ್ಲಿಲ್ಲ, ಅವನಿಗೆ ಇನ್ನ ಎಲ್ಲರೂ ಗುರುತಿಸಬೇಕು ಅನ್ನೋ ಒಂದು ಆಸೆ ಇತ್ತು. And the brothers hated that totally. ಅದನ್ನು ಸಹೋದರರು ಸಹಿಸಲಿಲ್ಲ. So I talked about identity yesterday. I won't talk much about it now. ನಾನು ನಿನ್ನೆ ಗುರುತಿನ ಬಗ್ಗೆ ಮಾತಾಡಿದೆ, ಇವತ್ತು ನಾನು ಮಾತಾಡಲ್ಲ. Now what's the issue here? ಇಲ್ಲಿ ಏನು ತೊಂದರೆ ಏನು ಇವಾಗ? Joseph was focusing on his gift more than his relationship with his father. ಯೋಸೇಫನು ಅವನಿಗೆ ಕೈಯಲ್ಲಿರುವ ಆ ಒಂದು ವರವನ್ನೇ ಹೆಚ್ಚಾಗಿ ಗುರುತಿಸ್ತಾ ಇದ್ದಾನೆ, ದೇವರನ್ನಲ್ಲ. Not ದೇವರ, his own father. ಅವನ ಸ್ವಂತ ತಂದೆಯನ್ನಲ್ಲ. So when I apply that in my life, ಅದು ನನ್ನ ಜೀವನದಲ್ಲಿ ನಾನು more than the gifting that I have, ನನಗಿರುವ ವರಗಳಿಗಿಂತ ಹೆಚ್ಚಾಗಿ, more important than the gifts that I have, ನನಗಿರುವ ಆಶೀರ್ವಾದಕ್ಕಿಂತ ಹೆಚ್ಚಾಗಿ is the favor of my heavenly father. ನನ್ನ ತಂದೆ ಇದನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರ. Of course Joseph learned that in life later. ಆದರೆ ಮುಂದುವರೆದು ಅವನ ಜೀವನದಲ್ಲಿ ಯೋಸೇಫನು ಇದು ಕಲಿತಾನೆ. You know, pits will tell you lies. ಗುಂಡಿಗಳು ನಮಗೆ ಸುಳ್ಳನ್ನು ಹೇಳುತ್ತೆ. And often we believe the lie of the enemy. ಆವಾಗ ನಾವು ಆ ಸುಳ್ಳುಗಳನ್ನು ನಂಬೋರಾಗ್ತೀವಿ. And the more I believe the lie of the enemy, the more chances that I won't get out of my pit. ಎಷ್ಟು ಸುಳ್ಳುಗಳನ್ನು ನಂಬ್ತೀವೋ ಅಷ್ಟು ದಿನ ಆ ಗುಂಡಿಯಲ್ಲೇ ನಾವು ಇರ್ತೀವಿ. But to reach the destiny that God has for me, ದೇವರು ಇಟ್ಟಿರುವ ಸ್ಥಳಕ್ಕೆ ನಾವು ತಲುಪಬೇಕಾದ್ರೆ, to reach the mandate that God has for me, ಕೆಲವು ಆಜ್ಞೆಗಳಿದೆ. I need to get out of my pit. ನನ್ನ ಗುಂಡಿಯಿಂದ ನಾನು ಹೊರಗೆ ಬರಬೇಕು. Whatever pit you are in today, ನೀನು ಯಾವುದೇ ಗುಂಡಿಯಲ್ಲಿ ಇರಬಹುದು, God wants you to come out of your pit. ಆ ಪ್ರತಿಯೊಂದು ಗುಂಡಿಯಿಂದಲೂ ನೀನು ಹೊರ ಬರಬೇಕಂತ ದೇವರು ಇಚ್ಛಿಸುತ್ತಾರೆ. You don't need to stay in that pit. ಆ ಗುಂಡಿಯಲ್ಲಿ ನೀನು ಇರಬೇಕಾಗಿಲ್ಲ. Because if you come out, you will reach where God wants you to be. ಯಾಕಂದ್ರೆ ನೀ ಗುಂಡಿಯಿಂದ ಹೊರಗೆ ಬಂದಾಗ ಮಾತ್ರವೇ ದೇವರಿಟ್ಟಿರುವ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ. Very interesting. There is a comparison here between Joseph and Jesus. ಇಲ್ಲಿ ಆಸಕ್ತಿಕರವಾದ ಒಂದು ವಿಷಯ ಏನಂದ್ರೆ, ಯೋಸೇಫನಿಗೂ ಮತ್ತು ಯೇಸು ಸ್ವಾಮಿಗೂ ಹೋಲಿಕೆ ಇದೆ. Your pit is designed that you cry out to God. ನಿನ್ನ ಗುಂಡಿ ಏನ್ ಹೇಳ್ತಾ ಇದೆ, ಅಲ್ಲಿಂದ ದೇವರಿಗೆ ಮೊರೆ ಇಡು ಅಂತ ಹೇಳ್ತಾ ಇದೆ. Remember Jonah. ಯೋನನನ್ನ ನೀವು ನೆನಪಿಡಿ. When he cried out to God, ಅವನು ದೇವರಿಗೆ ಮೊರೆ ಇಟ್ಟಾಗ God rescued him. ದೇವರು ಅವನನ್ನು ರಕ್ಷಿಸಿದನು. God rescued Daniel. ದೇವರು ದಾನಿಯೇಲನನ್ನು ರಕ್ಷಿಸಿದನು. So Joseph was also rescued. ಯೋಸೇಫನು ಅದೇ ರೀತಿಯಾಗಿ ರಕ್ಷಿಸಲ್ಪಟ್ಟನು. So when you are in a pit, you need to cry out to God. ನೀವು ಗುಂಡಿಯಲ್ಲಿರುವಾಗ ನೀವು ದೇವರಿಗೆ ಮೊರೆ ಇಡಿ. No matter what pit you are in, ಯಾವುದೇ ಗುಂಡಿ ಆಗಿರಬಹುದು ಅದು, even if it is dug by yourself, ನಾವೇ ಹಗೆದುಕೊಂಡು ಬಿದ್ದಿರುವ ಗುಂಡಿ ಆಗಿರಬಹುದು, ನಿಮಗೆ ವಾಗ್ದಾನ ಕೊಟ್ಟಿರುವುದೇ ಆದರೆ ಅದನ್ನು ನೆರವೇರಿಸುತ್ತಾರೆ in his time. ಆತನ ಸಮಯದಲ್ಲಿ God will surprise you. ದೇವರು ನಿಮಗೆ ಆಶ್ಚರ್ಯಚಕಿತವಾದ ಕಾರ್ಯಗಳನ್ನು ಮಾಡ್ತಾರೆ. God today. ನೀವು ದೇವರನ್ನು ಮೊರೆ ಇಡಿ.